ತಿರುನೆಲ್ವೇಲಿ ಸುತ್ತಮುತ್ತಲಿನ ಪವಿತ್ರ ಭೂಮಿಯಲ್ಲಿ ಜೀವದಾಯಕ ತಾಮಿರಬರಣಿ ನದಿಯ ತೀರದಲ್ಲಿ ಪ್ರತಿಯೊಬ್ಬ ಭಕ್ತನು ತನ್ನ ಜೀವನದಲ್ಲಿ ಕನಿಷ್ಠ ಒಮ್ಮೆ ಭೇಟಿ ನೀಡಬೇಕಾದ ಪ್ರಾಚೀನ ವಿಷ್ಣು ದೇವಸ್ಥಾನಗಳ ದಿವ್ಯ ವಲಯವಿದೆ. ಇವು ಕೇವಲ ದೇವಸ್ಥಾನಗಳಲ್ಲ, ಇವು ಭಕ್ತಿ, ಪುರಾಣಗಳು, ಕೃಪೆ ಮತ್ತು ಮೋಕ್ಷದ ಜೀವಂತ ಕೇಂದ್ರಗಳಾಗಿವೆ. ಇಲ್ಲಿ ಶ್ರೀಮನ್ನಾರಾಯಣನು ನಿಂತು ಕುಳಿತು ಶಯನ ಸ್ಥಿತಿಯಲ್ಲಿ ಕಾಣಿಸಿಕೊಂಡು ಋಷಿಗಳಿಗೆ ಆಶೀರ್ವಾದ ನೀಡಿ ಭಕ್ತರನ್ನು ರಕ್ಷಿಸಿ ಕಳೆದುಕೊಂಡ ಸಂಪತ್ತನ್ನು ಮರಳಿ ನೀಡಿಸಿ ಗ್ರಹ ದೋಷಗಳನ್ನು ನಿವಾರಿಸಿ ಪವಿತ್ರ ಕಥೆಗಳ ಮೂಲಕ ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಪ್ರಕಟಿಸುತ್ತಾನೆ. ಇವುಗಳಲ್ಲಿ ನಮಾಳ್ವಾರ್ ಮಹಿಮೆ ಮಾಡಿದ ಪ್ರಸಿದ್ಧ ನವ ತಿರುಪತಿ ದೇವಸ್ಥಾನಗಳು ಹಾಗೂ ಅಪರೂಪದ ಪುರಾಣಗಳು ಮತ್ತು ಆಧ್ಯಾತ್ಮಿಕ ಮಹತ್ವದಿಂದ ತುಂಬಿರುವ ಇತರೆ ದಿವ್ಯ ದೇಶಗಳು ಸೇರಿವೆ. ಈ ವಿಡಿಯೋದಲ್ಲಿ ತಿರುನೆಲ್ವೇಲಿ ಸುತ್ತಮುತ್ತಲಿನ 14 ಪ್ರಾಚೀನ ವಿಷ್ಣು ದೇವಸ್ಥಾನಗಳ ಪವಿತ್ರ ಯಾತ್ರೆಯನ್ನು ನಾವು ಆರಂಭಿಸೋಣ. ಪ್ರತಿಯೊಬ್ಬ ಭಕ್ತನೂ ಭೇಟಿ ನೀಡಬೇಕಾದ ದೇವಸ್ಥಾನಗಳು. ಇದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ನನ್ನ ಬ್ಲಾಗ್ ನವ ತಿರುಪತಿ ಟೆಂಪಲ್ಸ್ ಅಂಡ್ ಅದರ್ ದಿವ್ಯ ಡಿಸೆಮ್ಸ್ ಅರೌಂಡ್ ತಿರುನೆಲ್ವೇಲಿ ನಲ್ಲಿ ನೋಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಇಂದು ನೀವು ಕೇಳಲಿರುವ ಕೆಲವು ಪುರಾಣಗಳು ನಿಜವಾಗಿಯೂ ಮರೆಯಲಾಗದವು. ನವ ತಿರುಪತಿ ದೇವಸ್ಥಾನಗಳು. ನವ ತಿರುಪತಿ ದೇವಸ್ಥಾನಗಳು ತಾಮಿರಬರಣಿ ನದಿಯ ತೀರದಲ್ಲಿ ಇರುವ 9 ಪವಿತ್ರ ವಿಷ್ಣು ದೇವಸ್ಥಾನಗಳಾಗಿವೆ. ಇವು 108 ದಿವ್ಯ ದೇಶಗಳಲ್ಲಿ ಭಾಗವಾಗಿದ್ದು ನಮಾಳ್ವಾರ್ ಅವರೊಂದಿಗೆ ಆಪ್ತ ಸಂಬಂಧ ಹೊಂದಿವೆ. ಈ ದೇವಸ್ಥಾನಗಳ ವಿಶಿಷ್ಟತೆಯೆಂದರೆ ಶ್ರೀಮನ್ನಾರಾಯಣನೇ ನವಗ್ರಹಗಳನ್ನು ಪ್ರತಿನಿಧಿಸುತ್ತಾನೆ. ಆದ್ದರಿಂದ ಇಲ್ಲಿ ಪ್ರತ್ಯೇಕ ನವಗ್ರಹ ದೇವಸ್ಥಾನಗಳು ಸಾಮಾನ್ಯವಾಗಿ ಇರುವುದಿಲ್ಲ. ಇಗೋ ಈ ದಿವ್ಯ ದೇವಸ್ಥಾನಗಳ ಮೊದಲನೆಯದರಿಂದ ನಮ್ಮ ಯಾತ್ರೆಯನ್ನು ಆರಂಭಿಸೋಣ. 1. ಶ್ರೀ ವೈಕುಂಠನಾಥರ್ ದೇವಸ್ಥಾನ, ಶ್ರೀವೈಕುಂಠಂ. ತಿರುನೆಲ್ವೇಲಿಯಿಂದ ಸುಮಾರು 20 ಕಿಮಿ ದೂರದಲ್ಲಿರುವ ಶ್ರೀವೈಕುಂಠಂನಲ್ಲಿ ಮಹಿಮೆಗೊಳಿಸಿದ ಶ್ರೀ ವೈಕುಂಠನಾಥರ್ ದೇವಸ್ಥಾನವು ನವ ತಿರುಪತಿ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿದೆ. ಈ ದೇವಸ್ಥಾನವು ನವಗ್ರಹಗಳಲ್ಲಿ ಸೂರ್ಯನನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಶ್ರೀಮನ್ನಾರಾಯಣನು ವೈಕುಂಠನಾಥನಾಗಿ ನಿಂತಿರುವ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದಿಶೇಷನು ಅವನ ಮೇಲೆ ರಕ್ಷಣಾತ್ಮಕ ಛತ್ರವನ್ನು ಹಿಡಿದಿರುವುದು ಒಂದು ಅಪರೂಪದ ವಿಶೇಷತೆ. ಈ ದೇವಸ್ಥಾನಕ್ಕೆ ಅನೇಕ ಮಹತ್ವದ ಪುರಾಣಗಳು ಸಂಬಂಧಿಸಿದೆ. ಒಂದು ಪುರಾಣದ ಪ್ರಕಾರ ಸೋಮುಕಾಸುರ ಎಂಬ ಅಸುರನು ಬ್ರಹ್ಮನಿಂದ 4 ವೇದಗಳನ್ನು ಕದ್ದುಕೊಂಡನು. ಬ್ರಹ್ಮನು ತಾಮಿರಬರಣಿ ನದಿಯ ತೀರದಲ್ಲಿ ತಪಸ್ಸು ಮಾಡಿದಾಗ ವಿಷ್ಣು ಮತ್ಸ್ಯಾವತಾರವನ್ನು ಧರಿಸಿ ಅಸುರನನ್ನು ಸಂಹರಿಸಿ ವೇದಗಳನ್ನು ಮರಳಿ ಪಡೆದನು ಮತ್ತು ಇಲ್ಲಿ ವೈಕುಂಠನಾಥನಾಗಿ ನೆಲೆಸಿದನು. ಮತ್ತೊಂದು ಕಥೆಯಲ್ಲಿ ಒಂದು ಪವಿತ್ರ ಹಸು ಭೂಮಿಯಲ್ಲಿರುವ ಒಂದು ಸ್ಥಳದ ಮೇಲೆ ಪ್ರತಿದಿನ ಹಾಲನ್ನು ಸುರಿಸುತ್ತಿತ್ತು. ರಾಜನು ಅದನ್ನು ತೋಡಿ ನೋಡಿದಾಗ ಅಡಗಿದ್ದ ದೇವರ ವಿಗ್ರಹವನ್ನು ಕಂಡುಹಿಡಿದು ಪುನಃ ಪ್ರತಿಷ್ಠಾಪಿಸಲಾಯಿತು. ಆದ್ದರಿಂದ ದೇವರು ಪಾಲ್ ಪಾಂಡಿಯನ್ ಎಂದು ಪ್ರಸಿದ್ಧನಾದನು. ಮತ್ತೊಂದು ವಿಚಿತ್ರ ಕಥೆಯಲ್ಲಿ ಕಲದುಷಣ ಎಂಬ ಕಳ್ಳನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ದೇವರು ಅವನ ರೂಪದಲ್ಲಿ ರಾಜನ ಮುಂದೆ ಶರಣಾಗಿದ್ದನು ಮತ್ತು ನಂತರ ಧರ್ಮ, ಕರ್ಮ ಮತ್ತು ದೈವ ನ್ಯಾಯದ ಪಾಠವನ್ನು ಕಲಿಸಿದನು. ಆದ್ದರಿಂದ ದೇವರು ಕಳ್ಳಪಿರಾನ್ಯ ಎಂದು ಕರೆಯಲ್ಪಟ್ಟನು. ಈ ದೇವಸ್ಥಾನವು ದೈವ ಕರುಣೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ. 2. ಶ್ರೀ ವಿಜಯಾಸನ ಪೆರಾಳ ದೇವಸ್ಥಾನ, ತಿರುವರಗುಣಮಂಗೈ. ನಮ್ಮ ಮುಂದಿನ ಸ್ಥಳ ತಿರುವರಗುಣಮಂಗೈ. ಇದನ್ನು ನಾತಂ ಪೆರಾಳ ಕೋವಿಲ್ ಎಂದು ಕರೆಯುತ್ತಾರೆ. ಇಲ್ಲಿ ಶ್ರೀ ವಿಜಯಾಸನ ಪೆರಾಳ ಕಾಣಿಸಿಕೊಳ್ಳುತ್ತಾನೆ. ಈ ದೇವಸ್ಥಾನವು ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ದೇವರು ತನ್ನ ದೇವಿಯರೊಂದಿಗೆ ಕುಳಿತು ಮಹಿಮೆಯಿಂದ ಕಾಣಿಸುತ್ತಾನೆ. ಪುರಾಣದ ಪ್ರಕಾರ ರೋಮೇಸರ ಋಷಿ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿ ದೇವರ ದರ್ಶನ ಪಡೆದನು. ಮತ್ತೊಂದು ಕಥೆಯಲ್ಲಿ ಬೇದವಿತ್ ಎಂಬ ಬ್ರಾಹ್ಮಣನು ತನ್ನ ಪೋಷಕರಿಗೆ ಸೇವೆ ಸಲ್ಲಿಸಿ ನಂತರ ಇಲ್ಲಿ ತಪಸ್ಸು ಮಾಡಿ ವಿಜಯಾಸನ ಪೆರಾಳನ ದರ್ಶನ ಪಡೆದನು. ಇನ್ನೊಂದು ಪುರಾಣದಲ್ಲಿ ಒಬ್ಬ ಮೀನುಗಾರನ ಆತ್ಮ ಜ್ಯೋತಿಯ ರೂಪದಲ್ಲಿ ಹೊರಬಂದಿತು. ಋಷಿಯೊಬ್ಬನು ಅವನು ಹಿಂದಿನ ಜನ್ಮದಲ್ಲಿ ಧರ್ಮನಿಷ್ಠ ರಾಜನಾಗಿದ್ದನೆಂದು ತಿಳಿಸಿದನು. ಈ ದೇವಸ್ಥಾನವು ವಿನಯ, ಭಕ್ತಿ ಮತ್ತು ಕರ್ಮದ ರಹಸ್ಯವನ್ನು ಬೋಧಿಸುತ್ತದೆ. 3. ತಿರುಪೂಲಿಯಂಗುಡಿ ಕೈಸಿನ ವೆಂದನ್ ಪೆರಾಳ ದೇವಸ್ಥಾನ. ತಿರುಪೂಲಿಯಂಗುಡಿಯಲ್ಲಿ ಭಗವಂತನು ಕೈಸಿನ ವೆಂದನ್ ಅಥವಾ ಭೂಮಿಪಾಲಕ ಪೆರಾಳನಾಗಿ ಶಯನ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ದೇವಸ್ಥಾನವು ಬುಧ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ವಿಶೇಷತೆಯೇನೆಂದರೆ ಭಗವಂತನ ಪಾದಗಳನ್ನು ಒಂದು ಕಿಟಕಿಯ ಮೂಲಕ ದರ್ಶನ ಮಾಡಬಹುದು. ಇದು ಭಕ್ತರಿಗೆ ಅಪಾರ ಆನಂದದ ಅನುಭವ. ಪುರಾಣದ ಪ್ರಕಾರ ವಿಷ್ಣು ಮತ್ತು ಶ್ರೀದೇವಿ ಇಲ್ಲಿ ಶಾಂತಿಯುತವಾಗಿ ಕಾಲ ಕಳೆಯಲು ಬಂದರು. ಭೂದೇವಿ ನಿರ್ಲಕ್ಷಿತಳಾದ ಭಾವದಿಂದ ಪಾತಾಳ ಲೋಕಕ್ಕೆ ತೆರಳಿದಾಗ ಭೂಮಿಯ ಮೇಲೆ ಕತ್ತಲೆ ಆವರಿಸಿತು. ವಿಷ್ಣು ಅವಳನ್ನು ಸಮಾಧಾನಪಡಿಸಿ ಸಮತೋಲನವನ್ನು ಪುನಃ ಸ್ಥಾಪಿಸಿದನು. ಆದ್ದರಿಂದ ಭೂಮಿ ಪಾಲಕ ಎಂಬ ಹೆಸರನ್ನು ಪಡೆದನು. ಮತ್ತೊಂದು ಪುರಾಣದಲ್ಲಿ ಇಂದ್ರನು ಬ್ರಹ್ಮಹತ್ಯೆ ದೋಷದಿಂದ ಮುಕ್ತಿಯಾಗಲು ಇಲ್ಲಿ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ಪಾಪಮುಕ್ತನಾದನು. ಈ ದೇವಸ್ಥಾನವು ದೈವವು ಭೌತಿಕ ಹಾಗೂ ಭಾವನಾತ್ಮಕ ಸಮತೋಲನವನ್ನು ಪುನಃ ಸ್ಥಾಪಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. 4. ಶ್ರೀ ಅರವಿಂದಲೋಚನರ್ ದೇವಸ್ಥಾನ, ರೆಟ್ಟೈ ತಿರುಪತಿ. ಪ್ರಸಿದ್ಧ ರೆಟ್ಟೈ ತಿರುಪತಿ, ಜೋಡಿ ತಿರುಪತಿ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಶ್ರೀ ಅರವಿಂದಲೋಚನರ್ ದೇವಸ್ಥಾನ ಇದು ಕೇತು ಗ್ರಹಕ್ಕೆ ಸಂಬಂಧಿಸಿದೆ. ಇಲ್ಲಿ ಭಗವಂತನು ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಆದಿಶೇಷನ ಆಶ್ರಯದಲ್ಲಿ ಕುಳಿತ ಸ್ಥಿತಿಯಲ್ಲಿ ಕಾಣಿಸುತ್ತಾನೆ. ತೊಳೈವಿಲಿಮಂಗಲಂ ಎಂಬ ಹೆಸರು ಒಂದು ಪುರಾಣದಿಂದ ಬಂದಿದೆ. ಅಲ್ಲಿ ಒಬ್ಬ ಋಷಿ ತನ್ನ ಯಜ್ಞದಲ್ಲಿ ತೂಕದ ತಟ್ಟೆ ಮತ್ತು ಬಿಲ್ಲನ್ನು ಕಂಡನು. ಅವುಗಳನ್ನು ಸ್ಪರ್ಶಿಸಿದಾಗ ಶಾಪಗ್ರಸ್ತ ದಂಪತಿಗಳಾಗಿ ರೂಪಾಂತರಗೊಂಡು ನಂತರ ಮುಕ್ತರಾದರು. ತುಳ ಎಂದರೆ ತೂಕದ ತಟ್ಟೆ, ವಿಲ್ಲಿ ಎಂದರೆ ಬಿಲ್ಲು. ಆದ್ದರಿಂದ ಈ ಸ್ಥಳಕ್ಕೆ ತುಳನ್ನವಿಲ್ಲು ಮಂಗಲಂ ನಂತರ ತೊಳೈವಿಲಿಮಂಗಲಂ ಎಂಬ ಹೆಸರು ಬಂದಿದೆ. ಮತ್ತೊಂದು ಪುರಾಣದಲ್ಲಿ ಒಬ್ಬ ಋಷಿ ಪ್ರತಿದಿನ ಕಮಲ ಹೂಗಳನ್ನು ಸಂಗ್ರಹಿಸಿ ಪೂಜೆ ಮಾಡುತ್ತಿದ್ದನು. ಭಗವಂತನು ಅವನನ್ನು ಅನುಸರಿಸಿ ಅಲ್ಲಿಯೇ ಪೂಜೆಯನ್ನು ಸ್ವೀಕರಿಸಲು ಇಚ್ಛಿಸಿದನು. ಆದ್ದರಿಂದ ಅರವಿಂದಲೋಚನರ್ ಕಮಲ ಕಣ್ಣುಗಳಿರುವ ಭಗವಂತ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನವು ವಿಶೇಷವಾಗಿ ಕೇತು ಪರಿಹಾರ ಸ್ಥಳವಾಗಿ ಪ್ರಸಿದ್ಧ, ವಿಶೇಷವಾಗಿ ವೈಕಾಶಿ ಗರುಡ ಸೇವೆ ಸಂದರ್ಭದಲ್ಲಿ.
5. ಶ್ರೀ ದೇವಪಿರಾನ್ ಶ್ರೀನಿವಾಸ ಪೆರಾಳ ದೇವಸ್ಥಾನ, ರೆಟ್ಟೈ ತಿರುಪತಿ. ರೆಟ್ಟೈ ತಿರುಪತಿ ದೇವಸ್ಥಾನಗಳಲ್ಲಿ ಮತ್ತೊಂದು ಶ್ರೀ ದೇವಪಿರಾನ್ ದೇವಸ್ಥಾನ, ಇದು ರಾಹು ಗ್ರಹಕ್ಕೆ ಸಂಬಂಧಿಸಿದೆ. ಇಲ್ಲಿ ಭಗವಂತನು ನಿಂತ ಸ್ಥಿತಿಯಲ್ಲಿ ಮಹಿಮೆಗೊಳಿಸಿ ಕಾಣಿಸುತ್ತಾನೆ. ಒಂದು ಮಹಾಯಜ್ಞದ ನಂತರ ದೇವತೆಗಳು ವಿಷ್ಣುವಿಗೆ ಪ್ರಾರ್ಥಿಸಿದಾಗ ಭಗವಂತನು ಇಲ್ಲಿ ಪ್ರತ್ಯಕ್ಷನಾದನು. ದೇವತೆಗಳಿಗಾಗಿ ಪ್ರತ್ಯಕ್ಷನಾದ ಕಾರಣ ಅವನು ದೇವಪಿರಾನ್ಯ ಎಂದು ಕರೆಯಲ್ಪಟ್ಟನು. ಈ ಜೋಡಿ ದೇವಸ್ಥಾನಗಳು ಶಾಪ ನಿವೃತ್ತಿ ಮತ್ತು ದೈವಕೃಪೆಯ ಸಂಕೇತವಾಗಿವೆ. 6. ಶ್ರೀ ಮಾಯಾಕೂತರ್ ದೇವಸ್ಥಾನ, ಪೆರುಳನ್. ಪೆರುಳನ್ನಲ್ಲಿ ಭಗವಂತನು ಶ್ರೀ ಮಾಯಾಕೂತರ್ ಎಂದು ಪೂಜಿಸಲ್ಪಡುತ್ತಾನೆ. ಇದು ಶನಿ ಗ್ರಹಕ್ಕೆ ಸಂಬಂಧಿಸಿದೆ. ಪುರಾಣದ ಪ್ರಕಾರ ವಿಷ್ಣು ಅಸ್ಮಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿ ಅವನ ಮೇಲೆ ನೃತ್ಯ ಮಾಡಿದನು, ಆದ್ದರಿಂದ ಮಾಯಾಕೂತರ್ ಎಂಬ ಹೆಸರು ಬಂದಿದೆ. ಮತ್ತೊಂದು ಪುರಾಣದಲ್ಲಿ ಸಂತಾನಹೀನ ದಂಪತಿಗೆ ಕಾಮಲಾದೇವಿ ಎಂಬ ಮಗಳು ಜನಿಸಿದ್ದು, ಅವಳು ಇಲ್ಲಿ ತಪಸ್ಸು ಮಾಡಿ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಪ್ರಯತ್ನಿಸಿದಳು. ಒಬ್ಬ ಬಾಲಕಿ ತಪಸ್ಸು ಮಾಡಿದ ಕಾರಣ ಈ ಸ್ಥಳಕ್ಕೆ ತಿರುಕುಳಂತೈ ಎಂಬ ಹೆಸರು ಬಂದಿದೆ. 7. ಶ್ರೀ ಮಕರ ನೆಡುಂಕುಳೈಕಾತ್ತರ್ ದೇವಸ್ಥಾನ, ತೆನ್ತಿರುಪೇರೈ. ತೆನ್ತಿರುಪೇರೈನಲ್ಲಿ ಭಗವಂತನು ಮಕರ ನೆಡುಂಕುಳೈಕಾತ್ತರ್ ಎಂಬ ಹೆಸರಿನಲ್ಲಿ ಕಾಣಿಸುತ್ತಾನೆ. ಇದು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಪುರಾಣದ ಪ್ರಕಾರ ಭೂದೇವಿ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿ ತಾಮ್ರಭರಣಿಯಲ್ಲಿ ಸ್ನಾನ ಮಾಡಿ 2 ಮೀನಿನ ಆಕಾರದ ಕಿವಿಯೋಲೆಗಳನ್ನು ಪಡೆದಳು. ಅವುಗಳನ್ನು ವಿಷ್ಣುವಿಗೆ ಸಮರ್ಪಿಸಿದಾಗ ಭಗವಂತನು ಈ ಹೆಸರಿನಿಂದ ಪ್ರಸಿದ್ಧನಾದನು. ಮತ್ತೊಂದು ಪುರಾಣದಲ್ಲಿ ಮಳೆಯ ದೇವರಾದ ವರುಣನು ಇಲ್ಲಿ ತಪಸ್ಸು ಮಾಡಿ ತನ್ನ ಪಾಪಗಳಿಂದ ಮುಕ್ತನಾದನು. 8. ಶ್ರೀ ವೈತಮಾನಿದಿ ಪೆರಾಳ ದೇವಸ್ಥಾನ, ತಿರುಕ್ಕೊಳೂರು. ತಿರುಕ್ಕೊಳೂರಿನಲ್ಲಿ ಭಗವಂತನು ವೈತಮಾನಿದಿ ಪೆರಾಳನಾಗಿ ಶಯನ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ. ಪುರಾಣದ ಪ್ರಕಾರ ಕುಬೇರನು ಪಾರ್ವತಿ ದೇವಿಯ ಶಾಪದಿಂದ ತನ್ನ ಸಂಪತ್ತನ್ನು ಕಳೆದುಕೊಂಡನು. ಇಲ್ಲಿ ಭಗವಂತನನ್ನು ಪೂಜಿಸಿದ ನಂತರ ಅವನು ತನ್ನ ನವನಿಧಿಗಳನ್ನು ಮರಳಿ ಪಡೆದನು. ಮತ್ತೊಂದು ಕಥೆಯಲ್ಲಿ ಧರ್ಮಗುಪ್ತನು ಇಲ್ಲಿ ತಪಸ್ಸು ಮಾಡಿ ತನ್ನ ಐಶ್ವರ್ಯವನ್ನು ಮರಳಿ ಪಡೆದನು. ಆದ್ದರಿಂದ ಇಲ್ಲಿ ಪೂಜೆ ಮಾಡಿದರೆ ಕಳೆದುಕೊಂಡ ಸಂಪತ್ತು ಮರಳಿ ಸಿಗುತ್ತದೆ ಮತ್ತು ಆರ್ಥಿಕ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಈ ಸ್ಥಳವು ಮಧುರಕವಿ ಆಳ್ವಾರ್ರೊಂದಿಗೆ ಕೂಡ ಸಂಬಂಧಿಸಿದೆ. 9. ಆದಿನಾಥ ಆಳ್ವಾರ್ ದೇವಸ್ಥಾನ, ಆಳ್ವಾರ್ ತಿರುನಾಗರಿ. ನವ ತಿರುಪತಿಯ ಕೊನೆಯ ದೇವಸ್ಥಾನ ಆಳ್ವಾರ್ ತಿರುನಾಗರಿಯಲ್ಲಿ ಇದೆ. ಇಲ್ಲಿ ಭಗವಂತನು ಆದಿನಾಥನಾಗಿ ಕಾಣಿಸಿಕೊಳ್ಳುತ್ತಾನೆ. ಇದು ಗುರುಗ್ರಹಕ್ಕೆ ಸಂಬಂಧಿಸಿದೆ. ಇದು ನಮಾಳ್ವಾರ್ ಅವರ ಜನ್ಮಸ್ಥಳ. ಮಾರನ್ ಎಂಬ ಬಾಲಕ ನಂತರ ಸದಗೋಪನ್ ಅಥವಾ ನಮಾಳ್ವಾರ್ ಎಂದು ಪ್ರಸಿದ್ಧನಾದನು. ಒಂದು ಹುಣಸೆ ಮರದ ಒಳಗೆ ವರ್ಷಗಳ ಕಾಲ ಧ್ಯಾನಮಗ್ನನಾಗಿದ್ದನು. ಮಧುರಕವಿ ಆಳ್ವಾರ್ ಒಂದು ದಿವ್ಯ ಬೆಳಕನ್ನು ಅನುಸರಿಸಿ ಇಲ್ಲಿ ಬಂದು ಒಂದು ತಾತ್ವಿಕ ಪ್ರಶ್ನೆ ಕೇಳಿ ಅವನ ದಿವ್ಯ ಜ್ಞಾನವನ್ನು ಗುರುತಿಸಿದನು. ನಮಾಳ್ವಾರ್ ನಂತರ ತಿರುವಾಯ್ಮೊಳಿ ಎಂಬ ತಮಿಳಿನ ವೇದಸಾರವನ್ನು ಲೋಕಕ್ಕೆ ನೀಡಿದರು. ತಿರುನೆಲ್ವೇಲಿ ಸಮೀಪದ ಇತರ ದಿವ್ಯ ದೇಶಗಳು. ನವ ತಿರುಪತಿಯ ಹೊರತಾಗಿ ಇನ್ನೂ ಹಲವಾರು ಪವಿತ್ರ ದಿವ್ಯ ದೇಶಗಳು ಇಲ್ಲಿವೆ. ಇದೀಗ ಮತ್ತಷ್ಟು 5 ವಿಷ್ಣು ದೇವಸ್ಥಾನಗಳನ್ನು ನೋಡೋಣ. 10. ವನಮಾಮಲೈ ಪೆರಾಳ ದೇವಸ್ಥಾನ, ನಂಗುನೆರಿ. ನಂಗುನೆರಿಯಲ್ಲಿ ವನಮಾಮಲೈ ತೋಟಾದ್ರಿ ಪೆರಾಳ ದೇವಸ್ಥಾನವೂ ಇದೆ. ಇದು ಸ್ವಯಂ ವ್ಯಕ್ತ ವಿಷ್ಣು ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರತಿದಿನ ಎಣ್ಣೆ ಅಭಿಷೇಕ ಮಾಡುವ ವಿಶೇಷ ಸಂಪ್ರದಾಯವಿದೆ ಮತ್ತು ಆ ಎಣ್ಣೆಯನ್ನು ದೇವಾಲಯದ ಬಾವಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಪುರಾಣದ ಪ್ರಕಾರ ಮಧು ಮತ್ತು ಕೈಟಬ ಎಂಬ ಅಸುರರನ್ನು ಸಂಹರಿಸಿದ ನಂತರ ಭೂದೇವಿ ಇಲ್ಲಿ ತಪಸ್ಸು ಮಾಡಿದಳು ಮತ್ತು ಭಗವಂತನು ಅವಳನ್ನು ಶುದ್ಧಗೊಳಿಸಿ ಇಲ್ಲಿಯೇ ನೆಲೆಸಿದನು. ಮತ್ತೊಂದು ಪುರಾಣದಲ್ಲಿ ಗರುಡನು ಇಲ್ಲಿ ತಪಸ್ಸು ಮಾಡಿ ಭಗವಂತನ ಮುಂದೆ ನಿಲ್ಲುವ ಗೌರವವನ್ನು ಪಡೆದನು. ಒಬ್ಬ ಸಿಂಧು ರಾಜನು ನಾಯಿಯಾಗಿ ಶಾಪಗ್ರಸ್ತನಾಗಿದ್ದನು, ಆದರೆ ಇಲ್ಲಿ ಸ್ನಾನ ಮಾಡಿದ ನಂತರ ಶಾಪಮುಕ್ತನಾದನು. ಇಲ್ಲಿನ ಪವಿತ್ರ ಎಣ್ಣೆಗೆ ಚಿಕಿತ್ಸಾ ಗುಣಗಳಿವೆ ಎಂದು ನಂಬಲಾಗಿದೆ. 11. ತಿರುಕ್ಕುರುಂಗುಡಿ ನಂಬಿ ದೇವಸ್ಥಾನ. ತಿರುಕ್ಕುರುಂಗುಡಿಯಲ್ಲಿ 5 ನಂಬಿಗಳ ದೇವಸ್ಥಾನವಿದೆ. ನಿಂತ ನಂಬಿ, ಕುಳಿತ ನಂಬಿ, ಮಲಗಿದ ನಂಬಿ, ತಿರುಪಾರ್ಕಡಲ್ ನಂಬಿ ಮತ್ತು ತಿರುಮಲೈ ನಂಬಿ. ಈ ದೇವಸ್ಥಾನವು ಕೈಶಿಕ ಏಕಾದಶಿ, ಅರೆಯರ್ ಸೇವೆ, ರಾಮಾನುಜ ಮತ್ತು ತಿರುಮಂಗೈ ಆಳ್ವಾರ್ರೊಂದಿಗೆ ಪ್ರಸಿದ್ಧವಾಗಿದೆ. ನಂಬಾಡುವನ್ ಎಂಬ ಭಕ್ತನ ಕತೆ ಬಹಳ ಪ್ರಸಿದ್ಧ. ಅವನ ಭಕ್ತಿ ಗೀತೆಗಳು ಒಂದು ರಾಕ್ಷಸನಿಗೂ ಮೋಕ್ಷವನ್ನು ನೀಡಿದವು. ಮತ್ತೊಂದು ಪುರಾಣದಲ್ಲಿ ಭಗವಂತನೇ ರಾಮಾನುಜರ ಶಿಷ್ಯನಾಗಿ ವೈಷ್ಣವ ನಂಬಿ ಎಂದು ಪ್ರಸಿದ್ಧನಾದನು. 12. ಶ್ರೀ ಅತಿಕೇಶವ ಪೆರಾಳ ದೇವಸ್ಥಾನ, ತಿರುವಟ್ಟಾರು. ತಿರುವಟ್ಟಾರಿನಲ್ಲಿ 22 ಅಡಿ ಉದ್ದದ ಶಯನ ಸ್ಥಿತಿಯ ಅತಿಕೇಶವ ಪೆರಾಳ ಕಾಣಿಸಿಕೊಳ್ಳುತ್ತಾನೆ. ಪುರಾಣದ ಪ್ರಕಾರ ವಿಷ್ಣು ಕೇಶನ್ ಮತ್ತು ಕೆಸಿ ಎಂಬ ರಾಕ್ಷಸರನ್ನು ಸಂಹರಿಸಿದನು. ನದಿಗಳು ಅವನನ್ನು ತೆಗೆದುಕೊಂಡು ಹೋಗಲು ಯತ್ನಿಸಿದಾಗ ಭೂಮಿ ಮೇಲಕ್ಕೆ ಏರಿ ಅವನನ್ನು ರಕ್ಷಿಸಿತು. ರಾಕ್ಷಸದ ರುದ್ರಾಕ್ಷಗಳಿಂದ 12 ಶಿವ ದೇವಸ್ಥಾನಗಳು ಇಲ್ಲಿ ನಿರ್ಮಾಣವಾದವು. 1740ರಲ್ಲಿ ಆರ್ಕಾಟ್ನ ನವಾಬ್ನ ಸೈನಿಕರು ದೇವಾಲಯದ ಬಂಗಾರದ ವಿಗ್ರಹವನ್ನು ಕದಿದರು. ನಂತರ ಅವನ ಹೆಂಡತಿ ಅಸ್ವಸ್ಥಳಾದಾಗ ದೇವರು ಪುರೋಹಿತರ ಕನಸಿನಲ್ಲಿ ಕಾಣಿಸಿಕೊಂಡು ವಿಗ್ರಹವನ್ನು ಮರಳಿ ನೀಡಲು ಸೂಚಿಸಿದನು. ವಿಗ್ರಹವನ್ನು ಮರಳಿ ನೀಡಿದ ನಂತರ ಅವಳು ಗುಣಮುಖಳಾದಳು ಮತ್ತು ನವಾಬ್ ದೇವಾಲಯಕ್ಕೆ ದಾನಗಳನ್ನು ನೀಡಿದನು. 13. ತಿರುವಾಳ್ಮಾರ್ಬನ್ ದೇವಸ್ಥಾನ, ತಿರುಪತಿ ಸಾರನ್. ಇಲ್ಲಿ ಭಗವಂತನು ತಿರುವಾಳ್ಮಾರ್ಬನ್ ಎಂದು ಪೂಜಿಸಲ್ಪಡುತ್ತಾನೆ, ಅಂದರೆ ಲಕ್ಷ್ಮೀದೇವಿ ತನ್ನ ಹೃದಯದಲ್ಲಿ ವಾಸಿಸುವನು. ಈ ದೇವಸ್ಥಾನವು ವಿಭೀಷಣ, ಸಪ್ತ ಋಷಿಗಳು, ಅಗಸ್ತ್ಯ ಮತ್ತು ನಮಾಳ್ವಾರ್ ಜನ್ಮದೊಂದಿಗೆ ಸಂಬಂಧಿಸಿದೆ. ಭಗವಂತನು ಇಲ್ಲಿ ಶ್ರೀರಾಮನಾಗಿ ವಿಭೀಷಣನಿಗೆ ದರ್ಶನ ನೀಡಿದನು. 14. ತಿರುತಂಗಲಪ್ಪನ್ ಪೆರಾಳ ದೇವಸ್ಥಾನ, ತಿರುತಂಗಲ್. ನಮ್ಮ ಅಂತಿಮ ದೇವಸ್ಥಾನ ತಿರುತಂಗಲ್. ಇಲ್ಲಿ ಭಗವಂತನು ನಿಂತ ನಾರಾಯಣ ಪೆರಾಳನಾಗಿ ಕಾಣಿಸುತ್ತಾನೆ. ಪುರಾಣದ ಪ್ರಕಾರ ಶ್ರೀದೇವಿ, ಭೂದೇವಿ ಮತ್ತು ನೀಲಾದೇವಿ ಭಕ್ತಿಯಲ್ಲಿ ಸ್ಪರ್ಧಿಸಿದಾಗ ವಿಷ್ಣು ಇಲ್ಲಿ ನೆಲೆಸಿದನು, ಆದ್ದರಿಂದ ಈ ಸ್ಥಳಕ್ಕೆ ಈ ಹೆಸರು ಬಂದಿದೆ. ಮತ್ತೊಂದು ಕಥೆಯಲ್ಲಿ ಶ್ರೀರಂಗನಾಥನು ಆಂಡಾಳನ್ನು ವಿವಾಹವಾಗಲು ಹೋಗುವಾಗ ಇಲ್ಲಿ ವಿಶ್ರಾಂತಿ ಪಡೆದನು.
ಇಲ್ಲಿ ಗರುಡ ಮತ್ತು ಆದಿಶೇಷ ಇಬ್ಬರೂ ಸೇರಿ ಕಾಣಿಸುತ್ತಾರೆ. ಇದು ದೈವ ಸಮತೋಲನದ ಸಂಕೇತವಾಗಿದೆ. ತಿರುನೆಲ್ವೇಲಿ ಸುತ್ತಮುತ್ತಲಿನ ಈ 14 ವಿಷ್ಣು ದೇವಸ್ಥಾನಗಳು ಕೇವಲ ಯಾತ್ರಾ ಸ್ಥಳಗಳಲ್ಲ. ಇವು ಪವಿತ್ರ ಲೋಕಗಳು. ಇಲ್ಲಿ ನಾವು ವೇದಗಳನ್ನು ರಕ್ಷಿಸಿದ, ಭೂಮಿಯನ್ನು ಕಾಪಾಡಿದ, ದುಷ್ಟರನ್ನು ಸಂಹರಿಸಿದ, ಕಳೆದುಕೊಂಡ ಸಂಪತ್ತನ್ನು ಮರಳಿ ನೀಡಿದ ಮತ್ತು ನಮಾಳ್ವಾರಂತಹ ಮಹಾನುಭಾವರನ್ನು ಪ್ರೇರೇಪಿಸಿದ ಭಗವಂತನನ್ನು ಅನುಭವಿಸುತ್ತೇವೆ. ಪ್ರತಿ ವಿಷ್ಣು ಭಕ್ತನಿಗೂ ನವ ತಿರುಪತಿ ಮತ್ತು ಸುತ್ತಮುತ್ತಲಿನ ದಿವ್ಯ ದೇಶಗಳು ಮಹಾನ್ ಆಧ್ಯಾತ್ಮಿಕ ಯಾತ್ರೆಯಾಗಿವೆ. ನೀವು ಈ ದೇವಸ್ಥಾನಗಳಲ್ಲಿ ಯಾವುದಾದರೂ ಭೇಟಿ ನೀಡಿದ್ದರೆ ಯಾವುದು ನಿಮ್ಮ ಮನಸ್ಸಿಗೆ ಹೆಚ್ಚು ಸ್ಪರ್ಶಿಸಿತು ಎಂದು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ಆಧ್ಯಾತ್ಮಿಕ ಯಾತ್ರೆಯನ್ನು ನೀವು ಆನಂದಿಸಿದ್ದರೆ ನಮ್ಮ ಚಾನೆಲ್ ಕ್ಷೇತ್ರಜ್ಞಂ ಅನ್ನು ಬೆಂಬಲಿಸಿ, ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರಾಚೀನ ದೇವಸ್ಥಾನಗಳು, ದಿವ್ಯ ದೇಶಗಳು, ಆಧ್ಯಾತ್ಮಿಕ ಪುರಾಣಗಳು ಮತ್ತು ಭಾರತದ ಪವಿತ್ರ ಯಾತ್ರೆಗಳು. ನಾವು ಈ ಭಕ್ತಿ ಯಾತ್ರೆಯನ್ನು ಮುಂದುವರಿಸೋಣ. ವಯಂ ನಮೋ ನಾರಾಯಣಾಯ.